ಇವತ್ತು ಡೆಲ್ಲಿಗೆ ಮುಖ್ಯವಾಗಿ ಸಿ ಎಂ ಹೋಗಿದ್ದು ರಾಜ್ಯಸಭಾ ಇಲೆಕ್ಷನ್ಸ್ ಇವೆ. ನಮ್ಮ ಪಕ್ಷದ ಅಭ್ಯರ್ಥಿಯ ಆಯ್ಕೆ ಆಗಬೇಕಾಗಿದೆ, ನೇಮಕಾತಿ ಆಗಬೇಕಾಗಿದೆ. ಕೌನ್ಸಿಲ್ ಎಲೆಕ್ಷನ್ಸ್ ಬರ್ತಾ ಇವೆ. ಇದು ಹೊರತಾಗಿ ಸರ್ಕಾರದ ಹಲವಾರು ಕೆಲಸ ಕೇಂದ್ರ ಸರ್ಕಾರದ ಇರ್ತವೆ. ಅಲ್ಲಿ ಕೆಲವು ಸಚಿವರು ಸಹ ಭೇಟಿ ಆಗಬೇಕಾಗ್ತದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು ಸರ್ಕಾರದ್ದು ಮತ್ತು ಪಕ್ಷದ್ದು ಕೆಲಸ ಮಾಡಲಿಕ್ಕೆ ದಿಲ್ಲಿಗೆ ಹೋಗಿದ್ದಾರೆ. ಬಿಜೆಪಿ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ. ಸಿಎಂ, ಡಿಸಿಎಂ, 5-6 ಜನ ಸಚಿವರು, 8 ಜನ ಶಾಸಕರು ಹೋಗಿದ್ದಾರೆ. ಇಡೀ ಆಡಳಿತ ಯಂತ್ರವೇ ಬಿಜೆಪಿ ನಾನು 50 ವರ್ಷದಿಂದ ಕೆಲಸ ಮಾಡ್ತೇನೆ. ಬಿಜೆಪಿ ಸರ್ಕಾರಗಳಿದ್ದಾಗ ಬಿಜೆಪಿ ಮಂತ್ರಿಗಳು ಡೆಲ್ಲಿಗೆ ಹೋಗಿದ್ದಿಲ್ಲ. ಹೊಸದಾಗಿ ಕಾಂಗ್ರೆಸ್ ಸಚಿವರು ಹೋಗ್ತಾ ಇದ್ದಾರೆ. ಹಾಗೆಲ್ಲ ಮಾತಾಡಬಾರ್ದು. ಟೀಕೆ ಟಿಪ್ಪಣಿ ಮಾಡಬೇಕಾದ್ರೆ ಜವಾಬ್ದಾರಿ ಮಾಡಬೇಕು. ಇದು ಆಂತರಿಕ ವಿಚಾರಗಳು, ಇದನ್ನು ನಾವು ಕೈ ಹಾಕಬಾರ್ದು. ಬಿಜೆಪಿ ಇನ್ನೂ ಆಂತರಿಕ ವಿಚಾರ ಕೆಲವು ಇರ್ತವೆ, ಅದನ್ನು ನಾವ್ಯಾಕೆ ಕೈ ಹಾಕಬೇಕು? ನಮಗೆ ಸಂಬಂಧ ಇರ್ತದೆ. ಸರ್, ಈಗ ಸಿಎಂ ಮತ್ತೆ ಡಿಸಿಎಂ ಒಟ್ಟಿಗೆ ಕೂರಿಸಿ ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅಂತ. ಸಿಎಂ ಬದಲಾವಣೆ ನನಗೇನು ಗೊತ್ತಿಲ್ಲ ರೀ. ಸಿಎಂ ಬದಲಾವಣೆ ಆಗೋ ಪರಿಸ್ಥಿತಿ ಇದೆ ಸರ್. ಅರೆ ಯಾರು ಹೇಳಿದ್ದಾರೆ ನಿಮಗೆ? ಇದು ನೀವು ಎಲ್ಲ ಸೃಷ್ಟಿ ಮಾಡೋದು. ಇದು ಕಾಂಗ್ರೆಸ್ ಶಾಸಕರೇ ಕೆಲವರು ಅಭಿಪ್ರಾಯ ನೋಡಿ. ಅಭಿಪ್ರಾಯ ಯಾರ್ದೇನದೆ ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಒಂದು ಅಭಿಪ್ರಾಯ ಇದೆ, ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಈ ವಿಚಾರ ಇಲ್ಲ, ಅದು ಅನಾವಶ್ಯಕವಾಗಿ ಗೊಂದಲ ನಿರ್ಮಾಣ ಮಾಡುವ ಪರಿಸ್ಥಿತಿ ಇಲ್ಲ. ನನಗೇನು ಗೊತ್ತಿಲ್ಲ ರೀ. ರಿಷಬಲ್ ಮಾಡಬೇಕಂತ ಸಿ ಎಂ ಹೇಳ್ತಿದ್ರು. ಬಟ್ ಈ ಸಲುವಾಗಿ ಈ ಸತಿ ಹೋಗಿದ್ದಾರೆ ಅಂತ ನನಗೇನು ಕಾಣಿಸಲಿಲ್ಲ. ನೀವು ಹಿರಿಯರಿದ್ದೀರಿ ಅಂತ. ನಾ ಹಿರಿಯರಿದ್ದೀನಿ. ಅದು ಸಚಿವ ಸ್ಥಾನದ ಆಕಾಂಕ್ಷಿ ವಿಚಾರ. ನಾ ಯಾವ ಆಕಾಂಕ್ಷೆಯೂ ಇಲ್ಲ, ಎಲ್ಲ ಮುಗಿಸಿದ್ದೇನೆ. ನಾನು ಯಾವಾಗಿಂದ 83ದಿಂದ ಈ ಶಾಸನಸಭೆಯಲ್ಲಿ ಅದೇನೆ ಗೊತ್ತಲ್ಲ. 8 ಜನ ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ, ರಾಮಕೃಷ್ಣದಿಂದ ಪ್ರಾರಂಭ ಮಾಡಿ ಗೊತ್ತಲ್ಲ. ಹಾಗಾಗಿ ನಾ ಯಾವುದಕ್ಕೂ ಆಕಾಂಕ್ಷೆ ಅಲ್ಲ. ಸರ್, ಈಗ ಹೈಕಮಾಂಡ್ ಮತ್ತೆ ಸಿಎಂ ಮತ್ತೆ ಡಿಸಿಎಂ ಕರೆದಿರೋ ಉದ್ದೇಶ ಏನು ಅಂತ? ಅರೆ ಪಕ್ಷದ ಸಂಘಟನೆ ವಿಚಾರ ಇರ್ಬೋದು, ಕೆಲವು ಕಾರ್ಯಕ್ರಮ ವಿಚಾರ ಇರ್ಬೋದು, ಹಲವಾರು ವಿಚಾರ ಇರ್ತಾವೇನು. ಅರೆ ಪಕ್ಷದ ಒಂದು ಸರ್ಕಾರ ಅದೇ ಅಂತ ಹೇಳಿದ್ದಂತಾರೆ. ಸರ್ಕಾರ ಏನು ಮಾಡ್ತಾ ಇದೆ ಅದೂ ದಿಲ್ಲಿಯಲ್ಲಿ ಪಕ್ಷ ತಿಳ್ಕೊಳ್ಬೇಕಲ್ಲ. ವಿಚಾರಕ್ಕಂತೂ ಕರೆದಿಲ್ಲ ಅಂತೀರಾ? ಬದಲಾವಣೆ ನನಗೇನು ಅಂಥ ವಿಚಾರ ಕಾಡಿಸೋದಿಲ್ಲ. ಹಾಗಿದ್ರೆ ನಮಗೆಲ್ಲ ಗೊತ್ತಾಗ್ತಿತ್ತಲ್ಲ. ಆಯ್ತಲ್ಪ, ಅಂದ್ರೆ ಅಧಿಕಾರದ ವಿಚಾರ ಇಲ್ಲ ಅಂತ ನನ್ನ ದೃಷ್ಟಿಯಿಂದ ಏನೂ ಇಲ್ಲ. ನೋ ಪಾಲಿಟಿಕ್ಸ್.